ವೀಕ್ಷಕರ ನಮಸ್ಕಾರ. ಇದರದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ಯರೇಹಳ್ಳಿ ಗ್ರಾಮದಲ್ಲಿ ಮರು ಮತದಾನಕ್ಕೆ ಒತ್ತಾಯ. ಗ್ರಾಮದಲ್ಲಿ ಮೂಲ ಸೌಕರ್ಯ ಒದಗಿಸದ ಕಾರಣ 2024ರ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕರಿಸಿದ ಹಿನ್ನೆಲೆ ಚಿತ್ರದುರ್ಗ ತಾಲೂಕಿನ ಯರೇಹಳ್ಳಿ ಗ್ರಾಮಕ್ಕೆ ಮೂಲ ಸೌಕರ್ಯ ಒದಗಿಸಿ ಮರು ಮತದಾನ ನಡೆಸಬೇಕು ಅಂತ ಕರುನಾಡ ವಿಜಯ ಸೇನೆ ಆಗ್ರಹಿಸಿದೆ. ಚಿತ್ರದುರ್ಗ ತಾಲೂಕಿನ ಯರೇಹಳ್ಳಿಯಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಜನರಿಗೆ ಮೂಲ ಸೌಕರ್ಯ ಇಲ್ಲ. ಗ್ರಾಮದಲ್ಲಿ ದಿನಕ್ಕೆ 3 ಗಂಟೆಗಳ ಕಾಲ ಮಾತ್ರ ಕರೆಂಟ್ ಇರುತ್ತೆ. ಮೊಬೈಲ್ ಸಿಗ್ನಲ್ ಸಿಗದೆ ಗ್ರಾಮ ನಾಗರಿಕ ಪ್ರಪಂಚದಿಂದ ದೂರ ಉಳಿದಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದರಿಂದ ತೊಂದರೆಯಾಗುತ್ತಿದೆ ಅಂತ ಗ್ರಾಮಸ್ಥರು ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಹಾಗಾಗಿ ಗ್ರಾಮಸ್ಥರು ಈ ಬಾರಿ ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಕೇವಲ 24 ಮತಗಳು ಮಾತ್ರ ಚಲಾವಣೆಯಾಗಿದ್ದವು. ಹಾಗೆಯೇ ಯರೇಹಳ್ಳಿಯಲ್ಲಿ ಜನರಿಗೆ ಮೂಲ ಸೌಕರ್ಯ ಕಲ್ಪಿಸಿ ಮರು ಮತದಾನ ನಡೆಸಿ ಅಂತ ಕರುನಾಡ ವಿಜಯ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಿ ಅವರಿಗೆ ಮನವಿ ಸಲ್ಲಿಸಿದರು. ಸುರೇಶ್ ಬೆಳಗೆರೆ, ಎನ್ಕೆಎಸ್ ಟಿವಿ4 ನ್ಯೂಸ್, ಚಿತ್ರದುರ್ಗ. ಯರೇಹಳ್ಳಿಯಲ್ಲಿ ಮರು ಮತದಾನ ನಡೆಯಲೇಬೇಕು. ಕರುನಾಡ ವಿಜಯ ಸೇನೆ ಹೋರಾಟಕ್ಕೆ ಬೇಕೇ ಬೇಕು. ಮೂಲಭೂತ ಸೌಕರ್ಯ ನೀಡದ ಸರ್ಕಾರಕ್ಕೆ ಬೇಕೇ ಬೇಕು. ಏನು ಯಾರ ಆಕ್ಸಿಡೆಂಟ್ ಆಗಿದ್ರೆ ಹೇಗೆ ಹೋಗ್ಬೇಕಂದ್ರೆ 108 112ಗೆ ಸಿಗಲ್ಲ ಅಂತಂದ್ರೆ ಈಗ ಮುಂದೆ ಜಿಲ್ಲಾಧಿಕಾರಿಗಳು ಹೇಳಿಗಾದ್ರೂ ಜಿಲ್ಲಾಧಿಕಾರಿಗಳ ಕಚೇರಿ ಮಾಡಿದ್ರೆ ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳೆಲ್ಲ ಸಿಗುತ್ತೆ. ಮುಂದಿನ ವಾರ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣಪ್ರಕಾಶ ಪಾಟೀಲ್, ಕಲಬುರಗಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಹಾಗೂ ಬಹಿರಂಗ ಸಭೆ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ತೆಲಂಗಾಣ ಮುಖ್ಯಮಂತ್ರಿಗಳಾದ ರೇವಂತ್ ರೆಡ್ಡಿ ಹಾಗೂ ಇನ್ನೂ ಹಲವರು ಆಗಮಿಸುತ್ತಿದ್ದಾರೆ ಅಂತ ಮಾಹಿತಿ ನೀಡಿದರು. ಸುದ್ದಿಗಾರರ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವರು, ಕಾಂಗ್ರೆಸ್ ಪಕ್ಷದ ಪರವಾಗಿ ಕರ್ನಾಟಕ ಜನತೆಯ ಹಾಗೂ ಎಲ್ಲ ಜಾತಿ ವರ್ಗದವರ ಪಕ್ಷದ ಪರವಾಗಿ ಒಲವು ತೋರಿದ್ದಾರೆ. ಹಾಗಾಗಿ ನಮ್ಮ ಅಭ್ಯರ್ಥಿ 100ಕ್ಕೆ 100ರಷ್ಟು ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಮಲ್ಲಿಕಾರ್ಜುನ ಸಂಗೊಳಗಿ, ಎನ್ಕೆಎಸ್ ಟಿವಿ4, ಕಲಬುರಗಿ. ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಆದರು, ಜನಪ್ರತಿನಿಧಿ ಆದರು, ಕೆಲವೊಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಬೇಕು ಸಾರ್ವಜನಿಕ ಜೀವನದಲ್ಲಿ ಅಂತಕ್ಕಂಥದ್ದು ಅವರ ಅಪೇಕ್ಷೆ ಇದೆ. ಹಾಗಾಗಿ ಇವತ್ತು ಈ ರೀತಿ ನಡವಳಿಕೆ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಜನ ಲೈಕ್ ಮಾಡೋದು, ಅದಕ್ಕೆ ನೋಡ್ಕೊಂಡು ಇಲ್ಲ. ಬಟ್ ಅದು SIT ಫಾರ್ಮಲ್ಲಿ ಟೈಮ್ ಸರ್ ಆಲ್ರೆಡಿ ಅವರು ವಿದೇಶಕ್ಕೆ ಹೋಗ್ಬಿಟ್ರು. ಪ್ರಜ್ವಲ್ ರೇವಣ್ಣ ಅವ್ರು ಮೊದಲಿಂದ ತಮ್ಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಭಾಳ ಆಪ್ತರು. ಯಾರು HD ರೇವಣ್ಣ ಅವರು ಏನು ಉದ್ದೇಶ ಸರ್ಕಾರನೇ ಹೋಗೋದಕ್ಕೆ ಬಿಡ್ತಾ ಅಂತ ಅವಕಾಶ ಕೊಡ್ತಾರೆ. ಯಾಕಂದ್ರೆ ಮಹಿಳಾ ಆಯೋಗದವ್ರು ಪತ್ರ ಬರೆದಿದ್ದಾರೆ SIT ರಚನೆ ಮಾಡಿ ಅಂತ. ಮಹಿಳಾ ಆಯೋಗಗಳು ಪತ್ರ ಬರೆದ್ರೆ ಅದ್ರ ಪ್ರಕಾರ ಕ್ರಮ ಆಗುತ್ತೆ. ಅದ್ರ ಬಗ್ಗೆ ನೋಡಿ, ನಮ್ಮಲ್ಲಿ ನಾನಿಷ್ಟು ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಏನಂತಂದರೆ ಇವತ್ತು ನಮ್ಮ ಸರ್ಕಾರ ಯಾರಿಗೂ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಕಾನೂನಿನಲ್ಲಿ ಕ್ರಮ ಏನು ತಗೊಳ್ಬೇಕು ನಿರ್ಧಾರ ಮುಖ್ಯಮಂತ್ರಿಗಳು ತಗೊಳ್ತಾರೆ ಮತ್ತು ಗೃಹ ಸಚಿವರಿದ್ದಾರೆ, ಅವರು ತಗೊಳ್ತಾರೆ. ಅದ್ರ ಬಗ್ಗೆ ಆಯ್ಕೆ ಉಪಸಾರ ಮಾಡಿ ಪಾಡಿ ಇಲ್ಲಿ ಸರ್ 2 ಕೋಟಿ ರೂಪಾಯಿ ಒಬ್ಬರಿಗೆ ತಗೊಂಡು ಬೀದರ್ ತಗೊಂಡು ಕಾಂಗ್ರೆಸ್ ಪೈಕಿ ನೋಡಿ ಯಾರಿದೆ ಅಂತ ಇಷ್ಟೇ ಆದಮೇಲೆ ಯಾವತ್ತೂ ಕೂಡ ನಾವು ಅಧಿಕಾರದಲ್ಲಿರೋರು ಮತ್ತು ಸಾರ್ವಜನಿಕ ಜೀವನದಲ್ಲಿರೋರು ನಾವೊಂದು ಕಾನೂನಿನ ಪಾಲನೆ ಮಾಡಬೇಕು. ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ನಮ್ಮ ಭಾವನೆ. ಹಾಗಾಗಿ ಯಾರಾದರೂ ತಪ್ಪು ಮಾಡಿದರೆ ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಮೊನ್ನೆ ಅಫಜಲ್ಪುರದಲ್ಲಿ ಭಾವನಾತ್ಮಕವಾದ ಮಾತಾಡ್ತಾರೆ. ಖರ್ಗೆ ಸಾಹೇಬರು 50 ವರ್ಷಗಳ ಕಾಲ ಈ ರಾಜ್ಯದ ಅನೇಕ ಹುದ್ದೆಗಳನ್ನು ಅವರು ನಿಭಾಯಿಸಿ ಕೇಂದ್ರದಲ್ಲಿ ಆಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ರಾಜ್ಯದಲ್ಲೂ ಎಲ್ಲ ಇಲಾಖೆಯ ಸಚಿವರು ಭಾಳ ಬಹುತೇಕ ಇಲಾಖೆ ಸಚಿವರಾಗಿದ್ದರು. ಆಮೇಲೆ ವಿರೋಧ ಪಕ್ಷದ ನಾಯಕರು 2 ಸರಿ ಆಗಿದ್ದರು. ಕೇಂದ್ರದಲ್ಲೂ ಕೂಡ ಅವರು 5 ವರ್ಷ ಮಂತ್ರಿ ಆಗಿದ್ದರು. ಲೀಡರ್ ಆಫ್ ಅಪೋಸಿಷನ್, ಈಗಿನ ಲೀಡರ್ ಆಫ್ ಅಪೋಸಿಷನ್.
ಹೀಗಾಗಿ ಅವರು ಕೆಲಸ ಮಾಡ್ತಕ್ಕಂಥ ಒಬ್ಬ ನಾಯಕನಿಗೆ ಒಂದು ಈ ರೀತಿ ಆಯಿತು ಅಂತ ಅವರ ಭಾವನೆಯಿಂದ ಅವರೇನು ಎಮೋಷನಲ್ ಆಗಿ ಹೇಳಿದ್ದಾರೆ ಅಷ್ಟೇ. ನಿಮ್ಮ ಪಕ್ಷದ ಶಾಸಕರೇ ಲಿಂಗಾಯತರ ಹೆಚ್ಚಿಗೆ ಬಿಜೆಪಿ ಕಡೆ ಒಲವಿಲ್ಲ ಹಾಗೇನಿಲ್ಲ. ನೋಡಿ, ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಎಲ್ಲ ಸಮಾಜದ ಜನ ವೋಟ್ ಹಾಕಿದಾರಂತೆ ಕಾಂಗ್ರೆಸ್ ಪಕ್ಷಕ್ಕೆ 135 ಸೀಟ್, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಈಗಲೂ ಕೂಡ ನಮಗೆ ಗೊತ್ತಿರೋ ಬರ್ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ ಸಮಾಜದವರು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಅವರ ಜೊತೆ ಅವರು ಮತ್ತೆ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿ ಸೇಡಂಗೆ ಪ್ರಚಾರ ಸಭೆ ಇದೆ. ಅದಲ್ಲದೆ ಇದು 12 ಗಂಟೆಗೆ, ಇದಕ್ಕೆ ಈ ಸಭೆಗಿಂತ ಮುಂಚೆ 12 ಗಂಟೆಗೆ ಗುರ್ಮಿಟ್ಕಲ್ನಲ್ಲಿ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರು ಈ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ. 12 ಗಂಟೆಗೆ ಗುರ್ಮಿಟ್ಕಲ್ಲು, ಪ್ರಿಯಾಂಕಾ ಗಾಂಧೀಜಿಯವರು ಕೇವಲ ಸೇಡಂ ಬರ್ತಾ ಇದ್ದಾರೆ. ಇಬ್ಬರು ನಾಯಕರು ಗುರ್ಮಿಟ್ಕಲ್ ಮುಗಿಸ್ಕೊಂಡು ಸೇಡಂ ಬರ್ತಾರೆ. 3 ಜನ ಇಲ್ಲಿ ಸೇಡಂನಲ್ಲಿ ಕಾರ್ಯಕ್ರಮ. ಈ ಒಂದು ಮಾಹಿತಿ ತಮ್ಮ ಮುಖಾಂತರ ಸೇಡಂ ಗುರ್ಮಿಟ್ಕಲ್ನಲ್ಲಿ ಗುರ್ಮಿಟ್ಕಲ್ನ ಕೇಳ್ತೀನಿ. ಸೇಡಂ ಸ್ಟೇಡಿಯಂ, ಸೇಡಂ ನಗರದಲ್ಲಿರ್ತಕ್ಕಂಥ ಸ್ಟೇಡಿಯಂ 2:30 ಗುರ್ಮಿಟ್ಕಲ್ 12 ಗಂಟೆ ಪ್ಲೇಸ್ನ ಹೇಳ್ತೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಚುನಾವಣೆ ಪ್ರಚಾರ ಒಂದು ನಿರ್ಣಾಯಕ ಹಂತಕ್ಕೆ ತಂದಿದೆ. ಕಲಬುರಗಿ ಲೋಕಸಭಾ ಮತಕ್ಷೇತ್ರದಲ್ಲಿ ಮತದಾರರ ಒಲವು ಕಾಂಗ್ರೆಸ್ ಪರವಾಗಿದೆ ಅಂತ ಹೇಳಿ ಎಲ್ಲ 8 ಮತಕ್ಷೇತ್ರಗಳಲ್ಲಿ ಸೂಚನೆಗಳ ಸಿಗ್ತಾ ಇವೆ. ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನರ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಇಂಟರ್ನಲ್ ಸರ್ವೆ ವಿಶೇಷವಾಗಿ ಹೆಣ್ಣುಮಕ್ಕಳು, ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ನಮ್ಮ ನ್ಯಾಷನಲ್ ಗ್ಯಾರಂಟಿ ಕಾರ್ಡನ್ನು ಹಂಚಲಿಕ್ಕೆ ಹೋದಾಗ ಬಹಳ ಸಕಾರಾತ್ಮಕವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಹೆಣ್ಣು ಮಕ್ಕಳಿಂದ ಸಿಗ್ತಾ ಇದೆ ಅಂತಕ್ಕಂಥದ್ದು ನಮಗೆ ಇರ್ತಕ್ಕಂಥ ಮಾಹಿತಿ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣಪ್ರಕಾಶ ಪಾಟೀಲ್, ಕಲಬುರಗಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಹಾಗೂ ಬಹಿರಂಗ ಸಭೆ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ತೆಲಂಗಾಣ ಮುಖ್ಯಮಂತ್ರಿಗಳಾದ ರೇವಂತ್ ರೆಡ್ಡಿ ಹಾಗೂ ಇನ್ನೂ ಹಲವರು ಆಗಮಿಸುತ್ತಿದ್ದಾರೆ ಅಂತ ಮಾಹಿತಿ ನೀಡಿದರು. ಸುದ್ದಿಗಾರರ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವರು, ಕಾಂಗ್ರೆಸ್ ಪಕ್ಷದ ಪರವಾಗಿ ಕರ್ನಾಟಕ ಜನತೆಯ ಹಾಗೂ ಎಲ್ಲ ಜಾತಿ ವರ್ಗದವರ ಪಕ್ಷದ ಪರವಾಗಿ ಒಲವು ತೋರಿದ್ದಾರೆ. ಹಾಗಾಗಿ ನಮ್ಮ ಅಭ್ಯರ್ಥಿ 100ಕ್ಕೆ 100ರಷ್ಟು ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಮಲ್ಲಿಕಾರ್ಜುನ ಸಂಗೊಳಗಿ, NKS TV4, ಕಲಬುರಗಿ. ಜನನಾಯಕನಾದವರು ಒಬ್ಬ ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಆದರು, ಜನಪ್ರತಿನಿಧಿ ಆದರು, ಕೆಲವೊಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಬೇಕು ಸಾರ್ವಜನಿಕ ಜೀವನದಲ್ಲಿ ಅಂತಕ್ಕಂಥದ್ದು ಅವರ ಅಪೇಕ್ಷೆ ಇದೆ. ಹಾಗಾಗಿ ಇವತ್ತು ಈ ರೀತಿ ನಡವಳಿಕೆ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಜನ ಲೈಕ್ ಮಾಡೋದು, ಅದಕ್ಕೆ ನೋಡ್ಕೊಂಡು ಇಲ್ಲ. ಬಟ್ ಅದು SIT ಫಾರ್ಮಲ್ಲಿ ಟೈಮ್ ಅವರು ಸರ್ ಆಲ್ರೆಡಿ ಅವರು ವಿದೇಶಕ್ಕೆ ಹೋಗ್ಬಿಟ್ರು. ಪ್ರಜ್ವಲ್ ರೇವಣ್ಣ ಅವ್ರು ಮೊದಲಿಂದ ತಮ್ಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಭಾಳ ಆಪ್ತರು. ಯಾರು HD ರೇವಣ್ಣ ಅವರು ಏನು ಉದ್ದೇಶ ಸರ್ಕಾರನೇ ಹೋಗೋದಕ್ಕೆ ಬಿಡ್ತಾ ಅಂತ ಅವಕಾಶ ಕೊಡ್ತಾರೆ. ಯಾಕಂದ್ರೆ ಮಹಿಳಾ ಆಯೋಗದವ್ರು ಪತ್ರ ಬರೆದಿದ್ದಾರೆ SIT ರಚನೆ ಮಾಡಿ ಅಂತ. ಮಹಿಳಾ ಆಯೋಗಗಳು ಪತ್ರ ಬರೆದ್ರೆ ಅದ್ರ ಪ್ರಕಾರ ಕ್ರಮ ಆಗುತ್ತೆ. ಅದ್ರ ಬಗ್ಗೆ ನೋಡಿ,
ನೋಡಿ ನಮ್ಮಲ್ಲಿ ನಾನಿಷ್ಟು ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಏನಂತಂದರೆ ಇವತ್ತು ನಮ್ಮ ಸರ್ಕಾರ ಯಾರಿಗೂ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಕಾನೂನಿನಲ್ಲಿ ಕ್ರಮ ಏನು ತಗೊಳ್ಬೇಕು ನಿರ್ಧಾರ ಮುಖ್ಯಮಂತ್ರಿಗಳು ತಗೊಳ್ತಾರೆ ಮತ್ತು ಗೃಹ ಸಚಿವರಿದ್ದಾರೆ ಅವರು ತಗೊಳ್ತಾರೆ. ಅದ್ರ ಬಗ್ಗೆ ಆಯ್ಕೊಂಡು ಬಿಕಾಸ್ ಐ ಆಮ್ ನಾಟ್ ಎ ಪಾರ್ಟಿ. ಇಲ್ಲಿ ಸರ್ 2 ಕೋಟಿ ರೂಪಾಯಿ ಒಬ್ಬರಿಗೆ ತಗೊಂಡು ಬೀದರ್ ತಗೊಂತಾನೆ ನಮ್ಮ ಕಾಂಗ್ರೆಸ್ ಪೈಕಿ ನೋಡಿ ಯಾರಿದೆ ಅಂತ ಇಷ್ಟೇ ಆದಮೇಲೆ ಯಾವತ್ತೂ ಕೂಡ ನಾವು ಅಧಿಕಾರದಲ್ಲಿರೋರು ಮತ್ತು ಸಾರ್ವಜನಿಕ ಜೀವನದಲ್ಲಿರೋರು ನಾವೊಂದು ಕಾನೂನಿನ ಪಾಲನೆ ಮಾಡಬೇಕು. ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ನಮ್ಮ ಭಾವನೆ. ಹಾಗಾಗಿ ಯಾರಾದರೂ ತಪ್ಪು ಮಾಡಿದರೆ ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಸರ್ ಮೊನ್ನೆ ಅಜ್ಜಲ್ಪುರದಲ್ಲಿ ಖರ್ಗೆ ಸಾಹೇಬರು ಭಾವನಾತ್ಮಕವಾದ ಮಾತಾಡಿದ್ರು. ಯಾಕಂದ್ರೆ ಖರ್ಗೆ ಸಾಹೇಬರು 50 ವರ್ಷಗಳ ಕಾಲ ಈ ರಾಜ್ಯದ ಅನೇಕ ಹುದ್ದೆಗಳನ್ನು ಅವರು ನಿಭಾಯಿಸಿ ಕೇಂದ್ರದಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, ರಾಜ್ಯದಲ್ಲೂ ಎಲ್ಲ ಇಲಾಖೆಯ ಸಚಿವರು ಬಹುತೇಕ ಇಲಾಖೆ ಸಚಿವರಾಗಿದ್ದರು. ಆಮೇಲೆ ವಿರೋಧ ಪಕ್ಷದ ನಾಯಕರು 2 ಸರಿ ಆಗಿದ್ದರು. ಕೇಂದ್ರದಲ್ಲೂ ಕೂಡ ಅವರು 5 ವರ್ಷ ಮಂತ್ರಿ ಆಗಿದ್ದರು. ಲೀಡರ್ ಆಫ್ ಅಪೋಸಿಷನ್ ಈಗಿನ ಲೀಡರ್ ಆಫ್ ಅಪೋಸಿಷನ್. ಹೀಗಾಗಿ ಅವರು ಕೆಲಸ ಮಾಡ್ತಕ್ಕಂಥ ಒಬ್ಬ ನಾಯಕರಿಗೆ ಒಂದು ಈ ರೀತಿ ಆಯಿತು ಅಂತ ಅವರ ಭಾವನೆ ಅಂತ ಅವರೇನು ಎಮೋಷನಲ್ ಆಗಿ ಹೇಳಿದ್ದಾರೆ ಅಷ್ಟೇ. ನಿಮ್ಮ ಪಕ್ಷದ ಶಾಸಕರೇ ಲಿಂಗಾಯತರಲ್ಲಿ ಹೆಚ್ಚಿಗೆ ಬಿಜೆಪಿ ಕಡೆ ಒಲವಿಲ್ಲ ಹಾಗೇನಿಲ್ಲ. ನೋಡಿ, ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಎಲ್ಲ ಸಮಾಜದ ಜನ ವೋಟ್ ಹಾಕಿದಾರಂತೆ ಕಾಂಗ್ರೆಸ್ ಪಕ್ಷಕ್ಕೆ 135 ಸೀಟ್ ಬಂದಿದೆ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಈಗಲೂ ಕೂಡ ನಮಗೆ ಗೊತ್ತಿರೋ ಬರುವಂಥ ಮಾಹಿತಿ ಪ್ರಕಾರ ಎಲ್ಲ ಸಮಾಜದವರು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಅವರ ಜೊತೆ ಅವರು ಮತ್ತು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿ ಸೇಡಂಗೆ ಪ್ರಚಾರ ಸಭೆ ಇದೆ. ಅದಲ್ಲದೆ ಇದು 12 ಗಂಟೆಗೆ, ಇದಕ್ಕೆ ಈ ಸಭೆಗಿಂತ ಮುಂಚೆ 12 ಗಂಟೆಗೆ ಗುರ್ಮಿಟ್ಕಲ್ನಲ್ಲಿ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರು ಈ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ. 12 ಗಂಟೆಗೆ ಗುರ್ಮಿಟ್ಕಲ್ಲು. ಪ್ರಿಯಾಂಕಾ ಗಾಂಧೀಜಿಯವರು ಕೇವಲ ಸೇಡಂ ಬರ್ತಾ ಇದ್ದಾರೆ. ಇಬ್ಬರು ನಾಯಕರು ಗುರ್ಮಿಟ್ಕಲ್ ಮುಗಿಸ್ಕೊಂಡು ಸೇಡಂ ಬರ್ತಾರೆ. 3 ಜನ ಇಲ್ಲಿ ಸೇಡಂನಲ್ಲಿ ಕಾರ್ಯಕ್ರಮ. ಈ ಒಂದು ಮಾಹಿತಿ ತಮ್ಮ ಮುಖಾಂತರ ಸೇಡಂ ಗುರ್ಮಿಟ್ಕಲ್ನಲ್ಲಿ ಗುರ್ಮಿಟ್ಕಲ್ನ ಕೇಳ್ತೀನಿ. ಸೇಡಂ ಸ್ಟೇಡಿಯಂ, ಸೇಡಂ ನಗರದಲ್ಲಿರ್ತಕ್ಕಂಥ ಸ್ಟೇಡಿಯಂ 2:30 ಗುರ್ಮಿಟ್ಕಲ್ 12 ಗಂಟೆ ಪ್ಲೇಸ್ನ ಹೇಳ್ತೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಚುನಾವಣೆ ಪ್ರಚಾರ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ. ಕಲಬುರಗಿ ಲೋಕಸಭಾ ಮತಕ್ಷೇತ್ರದಲ್ಲಿ ಮತದಾರರ ಒಲವು ಕಾಂಗ್ರೆಸ್ ಪರವಾಗಿದೆ ಅಂತ ಹೇಳಿ ಎಲ್ಲ 8 ಮತಕ್ಷೇತ್ರಗಳಲ್ಲಿ ಸೂಚನೆಗಳ ಸಿಗ್ತಾ ಇವೆ. ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನರ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಇಂಟರ್ನಲ್ ಸರ್ವೆ ವಿಶೇಷವಾಗಿ ಹೆಣ್ಣುಮಕ್ಕಳು, ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ನಮ್ಮ ನ್ಯಾಷನಲ್ ಗ್ಯಾರಂಟಿ ಕಾರ್ಡನ್ನು ಹಂಚಲಿಕ್ಕೆ ಹೋದಾಗ
ಭಾಳ ಸಕಾರಾತ್ಮಕವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಹೆಣ್ಣು ಮಕ್ಕಳಿಂದ ಸಿಗ್ತಾ ಇದೆ ಅಂತಕ್ಕಂಥದ್ದು ನಮಗೆ ಇರ್ತಕ್ಕಂಥ ಮಾಹಿತಿ. ಸ್ಕೂಟಿಯಲ್ಲಿ ಇಟ್ಟಿದ್ದ 1 ಲಕ್ಷ ಹಣ ಕಳ್ಳರು ದೋಚಿರುವ ಘಟನೆ ಚಳ್ಳಕೆರೆ ನಗರದಲ್ಲಿ ನಡೆದಿದೆ. ಬೈಕ್ ಡಿಕ್ಕಿಯಲ್ಲಿಟ್ಟಿದ್ದ 1 ಲಕ್ಷ ಹಣವನ್ನ ದೋಚಿರುವ ಘಟನೆ ನಗರದ ನಗರಸಭೆ ಮುಂಭಾಗದಲ್ಲಿ ಸೋಮವಾರ ನಡೆದಿದೆ. ನಗರದ ಲಕ್ಷ್ಮೀ ನರ್ಸಿಂಗ್ ಹೋಂನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಮಂಜುನಾಥ್ ಹಣ ಕಳೆದುಕೊಂಡ ನತದೃಷ್ಟ. ನಗರದ ಕೆನರಾ ಬ್ಯಾಂಕಿಂದ 1 ಲಕ್ಷ ಹಣವನ್ನ ಬಿಡಿಸಿಕೊಂಡು ತನ್ನ ಬೈಕ್ನ ಡಿಕ್ಕಿಯಲ್ಲಿ ಇಟ್ಟುಕೊಂಡಿದ್ದಾನೆ. ಕೆಲಸದ ನಿಮಿತ್ತ ನಗರಸಭೆಗೆ ತೆರಳಿದ್ದಾನೆ. ನಂತರ ನಗರಸಭೆ ಮುಂಭಾಗ ಬೈಕ್ ನಿಲುಗಡೆ ಮಾಡಿದ್ದಾನೆ. ಒಳಗಡೆ ಹೋಗಿ ಬರುವಷ್ಟರಲ್ಲಿ ಬೈಕ್ನಲ್ಲಿದ್ದ ಹಣವನ್ನ ದೋಚಿರುವುದು ಬೆಳಕಿಗೆ ಬಂದಿದೆ. ಬೈಕ್ನಲ್ಲಿದ್ದ 1 ಲಕ್ಷ ಹಣವನ್ನ ದೋಚಿರುವ ಬಗ್ಗೆ ನಗರಸಭೆಯಲ್ಲಿರುವ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಾಗ ಕಳ್ಳತನ ದೃಶ್ಯಗಳು ಸರಿಯಾಗಿರುವುದರಿಂದ ಹಣದ ಮಾಲೀಕ ಆತಂಕಗೊಂಡು ಪೊಲೀಸರಿಗೆ ದೂರು ನೀಡಿದ್ದಾನೆ. ಮೌನೇಶ್ ಆಚಾರ್, NKS TV4 ನ್ಯೂಸ್, ಚಳ್ಳಕೆರೆ. ಇಲ್ಲಿ ಚಳ್ಳಕೆರೆ ನಗರಸಭೆ ಹತ್ರ ಹುಡುಗ ನಾವು ಆಫೀಸ್ ಹತ್ರ ಇದ್ವಿ. ನಾನು ಗಾಡಿಯಲ್ಲಿ ₹1 ಲಕ್ಷ ದುಡ್ಡು ಇಟ್ಟಿದ್ದೆ, DO ಗಾಡಿಯಲ್ಲಿ ಕಾಣ್ತಾ ಇಲ್ಲ ಅಂತ ಬಂದು ತುಂಬ ಗಾಬರಿ ಆಯಿತು. ನಾವು ಬಂದು ಹೊರ ನೋಡಿದಾಗ ಗಾಡಿ ಇತ್ತಾಗಲಿ ಓಪನ್ ಮಾಡಿಸಿದ್ರೆ ದುಡ್ಡು ಕಾಣಲಿಲ್ಲ. ಆ ಹುಡುಗನ ಹೆಸರು ಏನಾದ್ರು ಮಾಹಿತಿ ಇದೆ? ಇಲ್ಲಿ ಲಕ್ಷ್ಮೀ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡ್ತೀನಿ ನಾನು. ಹಾಸ್ಪಿಟ್ಲ್ ದುಡ್ಡದು ಕೆನರಾ ಬ್ಯಾಂಕಿಗೆ ಕಟ್ಲಿಕ್ಕೆ ಹೋಗಿದ್ದೆ. ತುಂಬ ರಶ್ ಇತ್ತು ಬ್ಯಾಂಕ್ ಅಂತ. ಇಲ್ಲಿ ಯಾರನ್ನ ಮಾತಾಡಿಸ್ಲಿಕ್ಕೋಸ್ಕರ ಏನೋ ಬಂದಿದ್ದೀನಿ, ಏನೋ ಕೆಲಸ ಇತ್ತಿಲ್ಲ ನಗರಸಭೆಗೆ ಅಂತ. ಜಸ್ಟ್ 5 ನಿಮಿಷ ಹಿಂಗೆ ಮಾತಾಡ್ಸ್ಕೊಂಡು ಬರೋಳಗೆ ದುಡ್ಡಿಲ್ಲ, ಕಾಣ್ತಾ ಇಲ್ಲ ಅಂತ ಹೇಳಿದ. ನಾವು ಬಂದು ನೋಡಿದಾಗ ಮತ್ತೆ ಒಂದು ಸರಿ ಬಾಗುತ್ತೆ ಗಾಡಿ ಡಿಕ್ಕಿ ಓಪನ್ ಮಾಡಿಸೋ ದುಡ್ಡು ಕಾಣಲಿಲ್ಲ ಅವ್ರಿಗೆ. ಪಾಪ ಅವರು ಏನೋ ಕೆಲಸ ಮನೆ ಪಾಪ 8,000 10,000 ಇದು ಕೆಲಸ ಮಾಡ್ತಿರ್ತಾರೆ ಪಾಪ. ಇದರಿಂದ ಅವ್ರು ಕೆಲಸವೇ ಕಳ್ಕೊಳ್ಳೋಂಥ ಪರಿಸ್ಥಿತಿ. ಜಾಗೃತಿ ಅವನದು ಅಜಾಗ್ರತೆ ಇದೆ ಇದ್ರಲ್ಲ, ಅವ್ನು ಅಜಾಗ್ರತೆನೇ ಹಿಂಗಾಗಿರೋದು. ಬಟ್ ಅವ್ನು ದುಡ್ಡು ಕಟ್ಟಕ್ಕೆ ಹೋದಾಗ ಬ್ಯಾಂಕಲ್ಲೂ ದುಡ್ಡು ಹಿಂಗೆ ಹಿಡ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾನೆ. ಕವರ್ಲ ಆಗಿದ್ರೆ ಜಾಸ್ತಿ ಜನ ಕಾಣ್ತಾ ಇರಲಿಲ್ಲ. CC ಕ್ಯಾಮ್ರಾದಲ್ಲಿ ಹುಡುಕಿರು ಸಿಗ್ಬೋದೇನೋ, ಕಳ್ಳ ನೋಡ್ಬೇಕು. CC ಕ್ಯಾಮ್ರಲ್ಲಿ ಆಗಿ ವಿಡಿಯೋ ಆಗಿಲ್ಲ ಅಂತ ಹೇಳ್ತಾರೆ ನೋಡ್ರಿ. ಈ ಥರ ಹಿಂಗೆ CC ಕ್ಯಾಮ್ರಾಗಳು ಇಲ್ಲ ಅಂದರೆ, ಈಗ ಶಕ್ತಿ ಕೇಂದ್ರ, ನಗರದ ಶಕ್ತಿ ಕೇಂದ್ರ ಇದು 75,000 ಜನಸಂಖ್ಯೆ ಇರತಕ್ಕಂಥ ಊರಿಗೆ ಸಂಪನ್ಮೂಲ ಕೊಡ್ತಕ್ಕಂಥ ಇಂಥ ಕೇಂದ್ರ ಕಚೇರಿ ನಗರದಲ್ಲಿ ಇಲ್ಲೇ CC ಕ್ಯಾಮ್ರಾ ಇಲ್ಲ ಅಂದರೆ 1 ವರ್ಷ 2 ತಿಂಗಳಾಯಿತು ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಾಗಿ. ಸುಮ್ಮನೆ ಯಾವ ಫೈಲ್ಗಳಿಗೆ ಸೈನ್ ಆಗ್ತಕ್ಕಂಥ ಆಡಳಿತಾಧಿಕಾರಿಗಳು ಆಗಬಾರ್ದು, ಬರಬೇಕು. ಚುನಾಯಿತ ಪ್ರತಿನಿಧಿಗಳ ಕಾಲಾವಕಾಶ ಇನ್ನೂ ಇದೆ ಅವರಿಗೆ. ಚುನಾಯಿತರನ್ನ ಜನ ಕೆಲಸ ಕಳಿಸಿದ್ರೆ ಆ ವಾರ್ಡಿನ ಸಮಸ್ಯೆ ಬಗ್ಗೆ ಮಾತಾಡಿದ್ರೆ 1 ವರ್ಷ 2 ತಿಂಗಳಿಂದ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಂತ ನೆಪ ಕೊಟ್ಬಿಟ್ಟು ಯಾವ ಸದಸ್ಯರು ಒಂದು ಮೀಟಿಂಗ್ ಕರೆದಲೆ ಒಂಥರ ಅವರೇ ಡಿಕ್ಟೇಟರ್ಶಿಪ್ಗಳಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ. ಇದಾಗಬಾರ್ದು. ಇದು ಪ್ರಜಾಪ್ರಭುತ್ವ ಕಗ್ಗೋಲೆ ಇದೆ ಯಾವತ್ತು. ಯಾಕೆಂದರೆ ಚುನಾಯಿತರನ್ನ ಸದಸ್ಯರನ್ನ ಜನ ಅವರ ವಾರ್ಡಿನ ಸಮಸ್ಯೆಗಳನ್ನ, ಅವರ ಹಕ್ಕೊತ್ತಾಯಗಳನ್ನ ವಾರ್ಡಲ್ಲಿ ಮಂಡಿಸ್ತಾರೆ, ಚರ್ಚೆ ಮಾಡ್ತಾರೆ. ವಾರ್ಡಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡಿ ನಮ್ಮ ನಗರಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಆಸೆ ಕಳಿಸಿರ್ತಾರೆ. ಈ ರೀತಿ ಮೀಸಲಾತಿ ಗೊಂದಲ ಹೇಳ್ಬಿಟ್ಟು DC ಅವರು, ಇದು ನಿಜವಾಗ್ಲೂ ಆಡಳಿತಾಧಿಕಾರಿನ ಪದನೇ ತಪ್ಪು. ಆ್ಯಕ್ಚುಲಿ ಇದು ಮುಗಿದೋಗಿರ್ತಕ್ಕಂಥ ಅವಧಿ ಅಲ್ಲ, ಇವ್ರದ್ದು ಸದಸ್ಯರ ಅವಧಿ ನಡೀತಾ ಇದೆ. ಅವ್ರ ಹಕ್ಕಿಗೆ ಚ್ಯುತಿ ಆಗ್ತಿದೆ ನಿಜವಾಗ್ಲೂ ಕೂಡ. ಸರ್, ಈಗ ಕೇಳಿದಾಗ ಅವರು CC ಕ್ಯಾಮ್ರಾ ಕೇಳಿದಾಗ ಅವ್ರು ಏನು ಹೇಳ್ತಾರೆ? ಇನ್ನೂ ಹಾಕ್ಸ್ಬೇಕು ಅನ್ನೋದು ಹೇಳ್ತಾರೆ. ಇನ್ನೂ ಹಾಕ್ಸ್ಬೇಕು, ಅರ್ಥನೇ ಇಲ್ಲರಿ. ಇಂಥ ತಂತ್ರಜ್ಞಾನ ಯುಗದಲ್ಲಿ ಎಲ್ಲಿದೆ ಇವತ್ತು? ನಿಜವಾಗ್ಲೂ ಹೇಳ್ಬೇಕಂದ್ರೆ ಆಟ ಆಡ್ತಾರೆ ಅಧಿಕಾರಿಗಳು, ಸುಳ್ಳಲ್ಲ ಇವತ್ತು. ಇದೇ ರೀತಿ ಏನಾದ್ರು ಬೇರೆ ತಪ್ಪಾದರೆ, ಇವತ್ತು ದುಡ್ಡು ಕಳೆದೋಗಿದೆ, ಆ ದುಡ್ಡನ್ನು ಹುಡುಕ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಅದು ಕೆಲಸ ಮಾಡುತ್ತೆ. ನಾಳೆ ಏನಾದ್ರು ಅಚಾತುರ್ಯ ಆಯಿತು, ಘಟನೆ ಆಯಿತು, ಏನೋ ಅವಘಡ ಆಯಿತು, ದೊಡ್ಡದೇನಾದ್ರು ಸಮಸ್ಯೆ ಆಯಿತು ಅಂತ ಆಫೀಸ್ ಮುಂದೆ CC ಕ್ಯಾಮ್ರಾ ಇಲ್ಲ ಅಂದರೆ ಇದು ನಿಜವಾಗ್ಲೂ ಕೂಡ ಜಿಲ್ಲಾಧಿಕಾರಿಗಳ ಆಡಳಿತ, ಇದು ಅವರ ಲೋಪದೋಷ ಎದ್ದು ಕಾಣುತ್ತೆ. ಇಲ್ಲೇ ಅಂತ ಚಳ್ಳಕೆರೆ ನಾನು ಹೇಳ್ತಿಲ್ಲ, ಎಂಟೈರ್ ಏನು ಆಡಳಿತ ನೇಮಕ ಮಾಡಿದ್ದಾರೆ ಸರ್ಕಾರ, ನಗರಸಭೆಗಳಿಗೆ ಪುರಸಭೆಗಳಿಗೆ ಅಸಿಸ್ಟೆಂಟ್ ಕಮಿಷನರ್ಗಳನ್ನ, ಪಟ್ಟಣ ಪಂಚಾಯತಿಗಳಿಗೆ ತಹಶೀಲ್ದಾರ್ಗಳನ್ನ, ಈ ವ್ಯವಸ್ಥೆನೇ ತಪ್ಪಿದು. ಯಾಕಂದರೆ ಆಡಳಿತದಲ್ಲಿ ಸದಸ್ಯರ ಹಕ್ಕು ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಜನ ಅವ್ರನ್ನ ಕೆಲಸ ಮಾಡಲಿ ಅಂತ ಗೆಲ್ಲಿಸಿ ಕಳಿಸಿದ್ದಾರೆ. ಇವತ್ತು ಕೂಡ ಅವ್ರ ಗೌರವಧನ ಅಕೌಂಟಲ್ಲಿ ಹಾಕ್ತಾ ಇದ್ದಾರೆ, ಅವ್ರು ಗೌರವಧನ ತಗೋತಿದ್ದಾರೆ. ಯಾಕೆ ಅವ್ರನ್ನ ಸಭೆ ಕರೆದು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿ ಏನು ಮೂಲಭೂತ ಸೌಕರ್ಯಗಳು ಬೇಕು, ಏನು ಸಮಸ್ಯೆ ಇದೆ ವಾರ್ಡಲ್ಲಿ ಕೇಳೋ ಅಂಥ ಇಚ್ಛಾಶಕ್ತಿಗಳಿಲ್ವಾ? ಅವ್ರಿಗೆ ಕಾರ್ ಕೊಟ್ಟಿದೆ, ಐಷಾರಾಮಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದೆ. ಜಿಲ್ಲಾಧಿಕಾರಿ ಒಬ್ಬರಿಗೆ ಹೇಳ್ತಾರೆ, AC ಹೇಳ್ತಾ ಇದ್ದು, ತಹಶೀಲ್ದಾರ್ ಸಾಹೇಬ್ರಿಗೆ ಹೇಳ್ತಾ ಇದ್ದಾರೆ. ಯಾಕೆ ಮುನ್ಸಿಪಾಲ್ಟಿಗಳಿಗೆ ಭೇಟಿ ಕೊಟ್ಟು ಸದಸ್ಯರು ಕೂರಿಸ್ಕೊಂಡು ತಾವು ಚರ್ಚೆಗಳು ಮಾಡ್ತಿಲ್ಲ? ಇದು ಮುಗಿದೋಗಿರ್ತಕ್ಕಂಥ ಅವಧಿ ಅಲ್ಲ. ಈ ಅವಧಿ ಬಂದುಬಿಟ್ಟು ಸದಸ್ಯರ ಆಡಳಿತ ವ್ಯವಸ್ಥೆ ಇದೆ. ಏನು ಮೀಸಲಾತಿ ಗೊಂದಲದಿಂದ ಇವತ್ತು ಗೊಂದಲ ಆಗಿರ್ಬೋದು,
ಬಟ್ ಸದಸ್ಯರ ಕಾಲಾವಕಾಶ ಮೊಟಕಾಗ್ತಿದೆಯಲ್ಲ, ಅಕ್ಕಿ ಚ್ಯುತಿ ಆಗ್ತಿದೆಯಲ್ಲ. ಇವಾಗ 224 ಜನ ಶಾಸಕರು ಗೆದ್ದ ಮೇಲೆ 10 ದಿವಸ ಲೇಟ್ ಆಗಲಿಲ್ಲ ಮುಖ್ಯಮಂತ್ರಿಗಳು ಮಾಡೋದನ್ನ. ಆದರೆ ನಗರ ಸ್ಥಳೀಯ ಸಂಸ್ಥೆ ಚುನಾಯಿತ ಪ್ರತಿನಿಧಿಗಳಿಗೆ ಯಾಕೆ ಈ ಥರ ಧೋರಣೆಯನ್ನು ಸರ್ಕಾರ ಮಾಡ್ತಿದೆ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಇದು ಅಕ್ಷಮ್ಯ, ಇದೆಲ್ಲ ಈ ಥರ ಆಗಬಾರ್ದು. ಆ ನಗರ ಆಡಳಿತ ಪ್ರದೇಶಗಳಲ್ಲಿ ಈ ಥರ ಲೋಪ ಆಗಬಾರ್ದು. ಇದನ್ನು ಪೌರಾಡಳಿತ ನಿರ್ದೇಶನಾಲಯ ಮತ್ತು ನಗರಾಭಿವೃದ್ಧಿ ಇಲಾಖೆ ಎರಡೂ ಕೂಡ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಡಳಿತಾಧಿಕಾರಿನ ಪದ ತೆಗೆದು ಅಧ್ಯಕ್ಷಾಧಿಕಾರಿ ಅಂತಕ್ಕಂಥ ಮಾತನ್ನು ನೇಮಿಸಿ ಪದನ ಉಲ್ಲೇಖ ಮಾಡಿ ಜಿಲ್ಲಾಧಿಕಾರಿ ನೇಮಿಸಬೇಕು. ರಾಯಚೂರು ಲೋಕಸಭಾ ಅಭ್ಯರ್ಥಿಯಾದ ರಾಜಾ ಅಮರೇಶ ನಾಯಕ್ ಹಾಗೂ ಸುರಪುರದ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ನರಸಿಂಹನಾಯಕ ರಾಜುಗೌಡ ಅವರು ಈಗಾಗಲೇ ತಮ್ಮ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದನ್ನೇ ಶ್ರೀರಕ್ಷೆಯಾಗಿದ್ದು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿಯು ದೇಶದ ಗ್ಯಾರಂಟಿಯ ಜೊತೆಗೆ ಪ್ರತಿ ಸಂವಿಧಾನದ ಆಸೆಯಂತೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳು ಇಡೀ ವಿಶ್ವವನ್ನೇ ಗಮನ ಸೆಳೀತಾರೆ. ಅದಕ್ಕಾಗಿ ಅವರು ಮಾಡಿರುವ ಕೆಲಸಗಳನ್ನು ನೋಡಿ ಮತ ಹಾಕಿ ಅಂತ ಬಸನಗೌಡ ಪಾಟೀಲ ಸವಿಸ್ತಾರವಾಗಿ ಬಿರುಸಿನ ಪ್ರಚಾರ ನಡೆಸಿದ್ರು. ಕಾಲಜ್ಞಾನ ಬಸವೇಶ್ವರ ದೇವಸ್ಥಾನದಿಂದ ಹಿಡಿದು ಬಸವೇಶ್ವರ ವೃತ್ತದವರೆಗೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಿದ್ರು. ಲೋಕಸಭಾ ಅಭ್ಯರ್ಥಿ ರಾಜಾ ಅಮರೇಶ ನಾಯಕ, ಉಪಚುನಾವಣಾ ಬಿಜೆಪಿ ಅಭ್ಯರ್ಥಿ ನರಸಿಂಹ ನಾಯಕ, ಮಣಿಕಂಠ ನಾಯಕ್ ಹೀಗೆ ಹಲವಾರು ಬಿಜೆಪಿಯ ಹಿರಿಯ ಮುಖಂಡರು ಕಾರ್ಯಕರ್ತರು ವಿಜೃಂಭಣೆಯಿಂದ ಕೇಕೆ ಹಾಗೂ ಶಾಲುಗಳನ್ನು ಕೈಗೆತ್ತಿಕೊಂಡು ಭಾಜಪ ಅಂದರೆ ಬಿಜೆಪಿಯನ್ನ ಗೆಲ್ಲಿಸಿ ಅಂತ ಕೇಕೆ ಹಾಕಿದ್ರು. ಕ್ಯಾಮ್ರಾಮನ್ ಲಾಲಾಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, NKS TV4 ಕೊಡೇಕಲ್. ಇವರು ಆ ಶಿವಗಳು ಮಾತ್ರ ಬರೆಯುವಾಗ ಜಗಳ ವಾರ ಮಧ್ಯೆ ಹೆಂಗಿರ್ಬೇಕಂತ ಚೆನ್ನಾಗಿ ಹಾಕೊಂಡ್ ಬಂದಿರ್ತಾನೆ. ಆ ವ್ಯಕ್ತಿ ಚುಪ್ಪು ಮಾಡಿ ಮಾಡ್ಕೊಂಡ್ಕೊಂಡಿರ್ತಿದ್ರು. ಸರ್ ಕರೆಕ್ಟ್ ಐತೆ ಸರ್. ಎಲ್ಲ ನೋಡ್ಬಿಟ್ಟುಕೊಡ್ರಿ. ನೀವೆಲ್ಲ ಸುರಕ್ಷಿತ ಆಗಿ ಬರಬೇಕಾದ್ರೆ ದೇಶದಾಗ ಆಡ್ಬೇಕು. ಕರ್ನಾಟಕ ಯಾರು ಬರ್ಬೇಕು? ರಾಜುಗೌಡನ ಈಗ ಆಯ್ಸ್ ತಗೊಂಡ್ ಬರ್ರಿ. ನಮ್ಮ ರಾಜಾ ಅಮರೇಶ್ ನಾಯಕನ ದಿಲ್ಲಿ ಕಳಿಸ್ರಿ. ಅವ್ರ ಕೂಡ DK ಶಿವಕುಮಾರ್, ಸ್ವಾಮಿಗಳು ಮತ್ತು ಶಿವಾನಂದ ಪಾಟೀಲ್ ಒಂದು ಮಾತುಕತೆ. ಏನ್ ಮಾತುಕತೆ ಅಂದ್ರೆ, ಲಿಂಗಾಯತರು ಒಕ್ಕಲಿಗರು ಒಂದಾಗೂ ಲೋಕಸಭಾ ಇಲೆಕ್ಷನ್ ಆದ 15 ದಿವಸನಾಗ ಸಿದ್ದರಾಮಯ್ಯವ್ರನ್ನ ನಾ ಹೇಳ್ತೀನಿ, ನಾನೇ ಮುಖ್ಯಮಂತ್ರಿ ಆಗ್ತೀನಿ, ನಿಮ್ಮ ಸಮಾಜ ಲಿಂಗಾಯತ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿ DK ಶಿವಕುಮಾರ್ ಇವ್ರ ಭಾಗಗಳಿಗೆ ಬರುತ್ತೆ. ನಂಗೆ ನಾವು ಲಿಂಗಾಯತರು ಸಿದ್ದರಾಮಯ್ಯ ಇಳಿಸಿದ್ರ ಸಲುವಾಗಿ ಇಲ್ಲ. ಸಿದ್ದರಾಮಯ್ಯವ್ರು ನಾವ್ಯಾಕೆ ತಿಳಿಸಬೇಕು? ನಾವು DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವು ಬಿಡುವುದಿಲ್ಲ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂದ್ರ ನೀವೆಲ್ಲ ಹಾಲು ಮತ್ತು ಸಮಾಜದವರು ಇವತ್ತು ಬಿಜೆಪಿ ಓಟ್ ಹಾಕ್ತೀವಿ. ಇಲ್ಲ ಅಂದ್ರೆ ನೀವೇನಾದ್ರು ಕಾಂಗ್ರೆಸ್ಗಾದ್ರೆ 15 ದಿವಸ ಸಿದ್ದರಾಮಯ್ಯ ದೇವಸ್ಥಾನ ಗ್ಯಾರಂಟಿ ಬರ್ತಾರೆ. ಇದು ಕೊಡೋ ತಂದವರು ನಂದು ಒಂದು ಹೇಳ್ಬೋದು. ಅದಕ್ಕೆ ಇದು ಸತ್ಯ ಹೇಳಕ್ಕೆ ನಾನು ಸುಳ್ಳು, ನಾ ಭಾಳ ಸುಳ್ಳು ಹೇಳುದು ಭಾಳ ಕಡಿಮೆ, 0.1% ಹೇಳ್ಬಿಟ್ರೆ ಮಾತಾಡ್ತೀನಿ. ನಾನು ಸುಳ್ಳು. ಯಾಕಂದ್ರೆ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಲಾಚ್ಯಾಣ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸಿದ್ಧಲಿಂಗ ಜಾತ್ರಾ ಪ್ರಯುಕ್ತ ತೇರು ಎಳೆಯುವ ಸಂದರ್ಭದಲ್ಲಿ ರಥಚಕ್ರದಲ್ಲಿ ಸಿಲುಕಿ ಸ್ಥಳದಲ್ಲಿ 3 ಜನ ಸಾವನ್ನಪ್ಪಿರತಕ್ಕಂಥ ಘಟನೆ ನಡೆದಿದೆ. ಮಂಜುನಾಥ್ ಹಡಪದ, NKS TV4 ವಿಜಯಪುರ. ನಾಯಕನಹಟ್ಟಿ ಪಟ್ಟಣದ ಬೋಸೆ ದೇವರಹಟ್ಟಿ ಗ್ರಾಮದಲ್ಲಿ ಸುಮಾರು 20 ವರ್ಷಗಳಿಂದ ಸರಾಯಿ ಮಾರಾಟ ಮಾಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಲ್ಲಿ ಅಕ್ರಮ ಮದ್ಯ ಮಾರಾಟ ದಂಧೆ ನಡೆಯುತ್ತಿದ್ದು, ಇದನ್ನ ಕಡಿವಾಣ ಹಾಕುವಲ್ಲಿ ಅಬಕಾರಿ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ದಿನ ಅಂಗಡಿಗಳಲ್ಲಿ, ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಕೂಲಿ ಕೆಲಸ ಮಾಡಿ ಬದುಕು ಜನರು ಬೆವರು ಸುರಿಸಿ ಗಳಿಸಿದ ಹಣವನ್ನ ಮದ್ಯ ಅಂಗಡಿಗಳು ಅಕ್ರಮವಾಗಿ ಮಾರಾಟಗಾರರು ಲೂಟಿ ಮಾಡುತ್ತಿದ್ದಾರೆ. ಗ್ರಾಮೀಣ ಭಾಗದ ಜನರು ಅಕ್ರಮವಾಗಿ ಕಳಪೆ ಮದ್ಯ ಮಾರಾಟ ಮಾಡುತ್ತಿರುವ ದೂರನ್ನ ಕೇಳಿ ಬಂದಿದ್ದು, ಇಂತಹ ಮದ್ಯ ಸೇವಿಸಿ ಬೋಸದೇವರಹಟ್ಟಿ 4 ಜನ ಯುವಕರು ಈಗ ಈ ಗ್ರಾಮದಲ್ಲಿ ಸಾವನ್ನಪ್ಪಿದ್ದಾರೆ. ನೊಂದ ಮಹಿಳೆ ಮಾತನಾಡಿ, ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತೇವೆ ಸ್ವಾಮಿ, ದುಡಿದ ಹಣವನ್ನ ಪ್ರತಿದಿನ ಸಾರಾಯಿ ಕುಡಿದು ಜಗಳ ಮಾಡುತ್ತಿದ್ದಾರೆ. ನಮ್ಮ ಕುಟುಂಬಗಳು ಬೀದಿ ಪಾಲಾಗಿವೆ ಎಂದು ಗೋಳಾಡಿದರು. ಗ್ರಾಮದಲ್ಲಿ ಯುವಕರು ಶಿಕ್ಷಣವನ್ನ ಮೊಟಕುಗೊಳಿಸಿ ಸಾರಾಯಿ ಕುಡಿಯುತ್ತಿದ್ದಾರೆ. ನಮ್ಮ ಹುಡುಗರು ಪಾಟು ಹೇಳುತ್ತಿದ್ರು, ಹಣ ಕೊಡ್ಲಿಲ್ಲ ಅಂದ್ರೆ ಬಂದು ಹೊಡೆಯುತ್ತಾರೆ ಸ್ವಾಮಿ, ಆದ್ರೂ ದಯಮಾಡಿ
ಬೋಸದೇವರಹಟ್ಟಿ ಗ್ರಾಮದಲ್ಲಿ ಸಾರಾಯಿ ನಿಲ್ಲಿಸಿ ಸ್ವಾಮಿ ಎಂದು ಕೈ ಮುಗಿದು ಬೇಡಿಕೊಂಡರು. ಬೋಸದೇವರಹಟ್ಟಿ ಗ್ರಾಮದ ಪಟ್ಟಣ ಪಂಚಾಯಿತಿ ಸದಸ್ಯ ಓಬಯ್ಯ ದಾಸ್ ಮಾತನಾಡಿ, ಬಹಳ ವರ್ಷಗಳಿಂದಲೂ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಹಲವು ಬಾರಿ ಅಬ್ಕಾರಿ ಇಲಾಖೆಗೆ ತಿಳಿಸಿದ್ರು, ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಆರೋಪಿಸಿದ್ರು. ಅಬ್ಕಾರಿ ಇಲಾಖೆ ಬರದೇ ಹೋದಲ್ಲಿ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದ್ರು. ಅಕ್ರಮ ಮದ್ಯ ಮಾರಾಟದಿಂದ ಕುಟುಂಬದ ಮಹಿಳೆಯರ ಮೇಲೆ ಹಲ್ಲೆ ಮಾಡುತ್ತಾರೆ. ಹಣ ಕೊಡದೆ ಹೋದರೆ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಿ ಮಾರುತ್ತಾರೆ. ಮಹಿಳೆಯರ ಮೇಲೆ ಹಲ್ಲೆ ಮಾಡುತ್ತಾರೆ. ಆದ್ದರಿಂದ ಅಬ್ಕಾರಿ ಇಲಾಖೆ ಅಧಿಕಾರಿಗಳು ಬೋಸದೇವರಹಟ್ಟಿ ಗ್ರಾಮದ ಮದ್ಯಪಾನ ನಿಷೇಧ ಮಾಡಬೇಕು ಎಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಯರಿಸ್ವಾಮಿ ಪ್ರಭು, ಬೊಮ್ಮಸ ಮಂಜುನಾಥ್, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ನಾಗರಾಜ್, ದಂಡಯ್ಯ, ಬೋರೇಶ್, ಧನಂಜಯ್, ವಿರೂಪಾಕ್ಷಿ, ಬೋಸದೇವರಹಟ್ಟಿ ಗ್ರಾಮದ ಯುವಕರು ಉಪಸ್ಥಿತರಿದ್ದರು. ಹರೀಶ್, ಎನ್ಕೆಎಸ್ ಟಿವಿ4 ನ್ಯೂಸ್, ನಾಯಕನಹಟ್ಟಿ. ಮದ್ಯಪಾನ 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 ಓಬಯ್ಯ ಅಂತಂದು ಪಟ್ಟಣ ಪಂಚಾಯತಿ ಸದಸ್ಯರು. ನಮ್ಮ ಬೋಸದೇವರಹಟ್ಟಿ ಗ್ರಾಮದಲ್ಲಿ ಭಾಳ ವರ್ಷಗಳಿಂದ ಅಕ್ರಮ ಮದ್ಯ ಮಾರಾಟ ಮಾಡ್ತಾಯಿದ್ದಾರೆ. ಯುವಕರು ಮತ್ತು ಭಾಳಷ್ಟು ಜನ ಬಡ ಕುಟುಂಬಗಳು ಇದಕ್ಕೆ ಬಲಿಯಾಗಿ, ಹಾಗೆ ರೀಸೆಂಟಾಗಿ ಇಲ್ಲಿಗೆ ಒಂದು 3-4 ದಿವಸ ಕೆಳಗೆ ಒಂದು ಹುಡುಗ ಕುಡಿದು ಕೇವಲ ಏನೋ ಒಂದು 30 ವರ್ಷ ಅವನು ಕೂಡ ಮೃತಪಟ್ಟ. ಅದಕ್ಕಿಂತ ಇಂಚು ಒಂದು 4-5 ಜನ ಸತ್ತೋದು. ಹಾಗಾಗಿ ಭಾಳಷ್ಟು ವರ್ಷಗಳಿಂದ ನಾವು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು, ಇದ್ರ ಬಗ್ಗೆ ಅವರು ನಮಗೇನು ಕ್ರಮ ಕೈಗೊಳ್ಳಲಿಲ್ಲ. ಹಾಗಾಗಿ ಊರಿನ ಎಲ್ಲ ಪ್ರಮುಖರು, ಹಿರಿಯರು, ಹೆಣ್ಣುಮಕ್ಕಳು ಮತ್ತು ಮಹಿಳಾ ಸಂಘದವರು ಎಲ್ಲ ಸೇರಿ ಇದಕ್ಕೊಂದು ಸೂಕ್ತವಾದ ಪರಿಹಾರ ಕಂಡುಕೊಳ್ಬೇಕಂತಂದು ಇಡೀ ಊರನ್ನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ವಿ. ಹಾಗಾಗಿ ಇದಕ್ಕೆ ನಮ್ಗೆ ಸಹಕರಿಸಿ ಮದ್ಯಪಾನವನ್ನು ನಿಷೇಧಿಸಬೇಕೆಂದು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಅಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. DC ವರೆಗೂ ಪಾದಯಾತ್ರೆ ಮಾಡಿ ಈ ಒಂದು ನಮ್ಮ ಊರಿಗೆ ಒಳ್ಳೆಯದಾಗಬೇಕಂತಂದು ನಾವು ಇದು ಮಾಡ್ತೀವಿ. ಸಮಾಜ ಸುಧಾರಕ ನಮ್ಮ ಬೋಸದೇವರಹಟ್ಟಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಿದ್ದು ಅನೇಕ ಬಡತನ, ದರಿದ್ರತನ ಮತ್ತು ಅನಾರೋಗ್ಯದಿಂದ ನಷ್ಟ ಆಗ್ತಾ ಇದೆ. ನಮ್ಮ ಗ್ರಾಮದ ಮುಖಂಡರು ಎಲ್ಲರೂ ಸೇರಿ ಒಂದು ಉತ್ತಮವಾದ ತೀರ್ಮಾನ ಮಾಡಿಕೊಂಡಿದ್ದು ಭಾಳ ಸಂತೋಷಕರವಾದ ವಿಷಯ. ಅಕ್ರಮ ಮದ್ಯ ಮಾರಾಟ ಮಾಡುವವರು ಇದನ್ನು ತಿಳಿದುಕೊಂಡು ಅವರ ಅಕ್ರಮ ಮದ್ಯ ಮಾರಾಟ ಮಾಡೋದನ್ನು ನಿಲ್ಲಿಸಬೇಕು. ನಿಲ್ಲಿಸಲಿಲ್ಲ ಅಂದರೆ ನಾವು ಪಾದಯಾತ್ರದ ಮೂಲಕವಾಗಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಕೈಗೊಳ್ಬೇಕಂತೇಳಿ ನಾವು ಹೋರಾಟದ ಮೂಲಕವಾಗಿ ಮುಂಚೂಣಿಯಲ್ಲಿ ನಾವು ವಿಧವಾದಂಥ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧವಾಗಿದ್ದೇವೆ. ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ನಾಗನಹಟ್ಟಿ ಹೋಬಳಿ ಈ ಒಂದು ಬೋಸದೇವರಹಟ್ಟಿ ಗ್ರಾಮದಲ್ಲಿ ಮದ್ಯಪಾನವನ್ನು ನಾವು ನಿಷೇಧ ಮಾಡಬೇಕು ಅಂತ ಈ ಊರಿನ ಮುಖಂಡರು ಮತ್ತು ಗ್ರಾಮಸ್ಥರು ಹಾಗೂ ಮಹಿಳೆಯರು ಕೂಡ ಈ ಒಂದು 28/4/2024 ಎಲ್ಲ ಊರಿನಲ್ಲಿ ಬೀದಿಗಳಲ್ಲಿ ಕೂಡ ಅವರಿಗೆಲ್ಲ ಮಾಹಿತಿ ಕೂಡ ನಾವು ನೀಡಿದ್ವಿ. ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಮದ್ಯಪಾನವನ್ನು ನಾವು ನಿಷೇಧ ಮಾಡಬೇಕು ಅಂತ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಒಂದು ಮದ್ಯಪಾನವನ್ನು ನಾವು ನಿಷೇಧ ಮಾಡಬೇಕು ಅಂತ ಈ ಒಂದು ಅಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಬೇಕು ಅಂತ ನಿನ್ನೆ ಹೋಗಿದ್ವಿ. ಈ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ ಕಾರಣ ನಿನ್ನೆ ಸಬ್ ಇನ್ಸ್ಪೆಕ್ಟರ್ ಇಲ್ಲದಿರೋ ಕಾರಣ ಈ ಒಂದು ನಾಳೆ ಬಿಟ್ಟು ಅಂದರೆ ಮಂಗಳವಾರ ಬರ್ರಿ ಅಂತವರು ಮಾಹಿತಿ ಕೂಡ ಹೇಳಿದ್ದಾರೆ. ಈ ಒಂದು ಪೂರ್ವ ಸಭೆಯನ್ನು ಮತ್ತು ಶಾಂತಿ ಸಭೆಯನ್ನು ಮಾಡಿ ಈ ಒಂದು ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿಕೊಡ್ತೀವಿ. ಕಿಳಾರಮ್ಮ ದೇವಿಯ ಸಿಡಿ ಮಹೋತ್ಸವ. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕು ಪಟ್ಟಣದ ಗ್ರಾಮ ದೇವತೆ, ಶಕ್ತಿ ದೇವತೆಯಾದ ಕಿಳಾರಮ್ಮ ದೇವಿಯರ ಸಿಡಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಉತ್ಸವಗಳು ಅಮ್ಮನವರ ಮೆರವಣಿಗೆ ನಿರಂತರವಾಗಿ ನಡೆದು ಇಂದು ಸಿಡಿ ಮಹೋತ್ಸವ ನಡೆದು ನಂತರ ರಾಜಬೀದಿಗಳಲ್ಲಿ ಅಮ್ಮನವರ ಮೆರವಣಿಗೆ ನಡೆಯಿತು. ಅಮ್ಮನವರಿಗೆ ಹರಕೆ ಹೊತ್ತ ಭಕ್ತಾದಿಗಳು ಸಿಡಿ ಆಡುವುದರ ಮೂಲಕ ಹರಕೆ ತೀರಿಸಿದರು. ಭಕ್ತರು ಹಾಗೂ ರೈತರು ಪಾನಕ ಬಂಡಿಗಳನ್ನ ಟ್ರ್ಯಾಕ್ಟರ್ ಹಾಗೂ ಎತ್ತಿನ ಬಂಡಿಗಳಲ್ಲಿ ತಂದು ಅಮ್ಮನವರಿಗೆ ಪೂಜೆ ಸಲ್ಲಿಸಿ ಭಕ್ತರಿಗೆ ಪಾನಕ ವಿತರಿಸಿದರು. ರೈತರು ತಮ್ಮ ತಮ್ಮ ಎತ್ತುಗಳನ್ನು ಸಿಂಗರಿಸಿ ಸಿಡಿ ಕಂಬ ಹಾಗೂ ಅಮ್ಮನವರ ಪ್ರದಕ್ಷಿಣೆ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು. ಶ್ರದ್ಧಾಭಕ್ತಿಯಿಂದ ಜಾತ್ರಾ ಮಹೋತ್ಸವ ನಡೆಯಿತು. ಸಾವಿರಾರು ಭಕ್ತರು ಅಮ್ಮನವರ ಸಿಡಿಯನ್ನ ನೋಡಿ ಭಕ್ತಿಪೂರ್ವಕವಾಗಿ ನಮಿಸಿದರು. ಚುನಾವಣೆ ನೀತಿ ಸಂಹಿತೆ ಇರುವ ಕಾರಣದಿಂದಾಗಿ ಪ್ರತಿ ವರ್ಷ ನಡೆಯುತ್ತಿದ್ದ ಕುಸ್ತಿ ಇತರ ಮನೋರಂಜನಾ ಕಾರ್ಯಕ್ರಮಗಳನ್ನು ಆಡಳಿತ ಮಂಡಳಿ ನಿಲ್ಲಿಸಿದ್ದು, ಆದರೂ ಸಹ ಅಮ್ಮನವರ ಭಕ್ತರು ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನ ನೆರವೇರಿಸುವಲ್ಲಿ ಯಶಸ್ವಿಯಾಗಿದ್ದು ಅಮ್ಮನವರ ಕೃಪೆಗೆ ಪಾತ್ರರಾದರು. ಚುನಾವಣೆ ಇರುವ ಕಾರಣದಿಂದ ಅಜ್ಜಂಪುರ ಪೊಲೀಸರಿಂದ ತರೀಕೆರೆ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಬಂದೋಬಸ್ತ್ ಮಾಡಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮಾಡಿದ್ದು ಶ್ಲಾಘನೀಯವಾದುದು. ಪ್ರದೀಪ್ HE, NKS TV4 ನ್ಯೂಸ್, ತರೀಕೆರೆ.
ನಾಯಕನಹಟ್ಟಿ ಪಟ್ಟಣದ ಬೋಸೆ ದೇವರಹಟ್ಟಿ ಗ್ರಾಮದಲ್ಲಿ ಸುಮಾರು 20 ವರ್ಷಗಳಿಂದ ಸರಾಯಿ ಮಾರಾಟ ಮಾಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಲ್ಲಿ ಅಕ್ರಮ ಮದ್ಯ ಮಾರಾಟ ದಂಧೆ ನಡೆಯುತ್ತಿದ್ದು, ಇದನ್ನ ಕಡಿವಾಣ ಹಾಕುವಲ್ಲಿ ಅಬಕಾರಿ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ದಿನ ಅಂಗಡಿಗಳಲ್ಲಿ, ಮನೆಗಳಲ್ಲೇ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಕೂಲಿ ಕೆಲಸ ಮಾಡಿ ಬದುಕು ಜನರು ಬೆವರು ಸುರಿಸಿ ಗಳಿಸಿದ ಹಣವನ್ನ ಮದ್ಯ ಅಂಗಡಿಗಳು ಅಕ್ರಮವಾಗಿ ಮಾರಾಟಗಾರರು ಲೂಟಿ ಮಾಡುತ್ತಿದ್ದಾರೆ. ಗ್ರಾಮೀಣ ಭಾಗದ ಜನರು ಅಕ್ರಮವಾಗಿ ಕಳಪೆ ಮದ್ಯ ಮಾರಾಟ ಮಾಡುತ್ತಿರುವ ದೂರನ್ನ ಕೇಳಿ ಬಂದಿದ್ದು, ಇಂತಹ ಮದ್ಯ ಸೇವಿಸಿ ಬೋಸದೇವರಹಟ್ಟಿ 4 ಜನ ಯುವಕರು ಈಗ ಈ ಗ್ರಾಮದಲ್ಲಿ ಸಾವನ್ನಪ್ಪಿದ್ದಾರೆ. ನೊಂದ ಮಹಿಳೆ ಮಾತನಾಡಿ, ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತೇವೆ ಸ್ವಾಮಿ, ದುಡಿದ ಹಣವನ್ನ ಪ್ರತಿದಿನ ಸಾರಾಯಿ ಕುಡಿದು ಜಗಳ ಮಾಡುತ್ತಿದ್ದಾರೆ. ನಮ್ಮ ಕುಟುಂಬಗಳು ಬೀದಿ ಪಾಲಾಗಿವೆ ಎಂದು ಗೋಳಾಡಿದರು. ಗ್ರಾಮದಲ್ಲಿ ಯುವಕರು ಶಿಕ್ಷಣವನ್ನ ಮೊಟಕುಗೊಳಿಸಿ ಸಾರಾಯಿ ಕುಡಿಯುತ್ತಿದ್ದಾರೆ. ನಮ್ಮ ಹುಡುಗರು ಪಾಟು ಹೇಳುತ್ತಿದ್ರು, ಹಣ ಕೊಡ್ಲಿಲ್ಲ ಅಂದ್ರೆ ಬಂದು ಹೊಡೆಯುತ್ತಾರೆ ಸ್ವಾಮಿ, ಆದರೂ ದಯಮಾಡಿ ಬೋಸದೇವರಹಟ್ಟಿ ಗ್ರಾಮದಲ್ಲಿ ಸಾರಾಯಿ ನಿಲ್ಲಿಸಿ ಸ್ವಾಮಿ ಎಂದು ಕೈ ಮುಗಿದು ಬೇಡಿಕೊಂಡರು. ಬೋಸದೇವರಹಟ್ಟಿ ಗ್ರಾಮದ ಪಟ್ಟಣ ಪಂಚಾಯಿತಿ ಸದಸ್ಯ ಓಬಯ್ಯ ದಾಸ್ ಮಾತನಾಡಿ, ಬಹಳ ವರ್ಷಗಳಿಂದಲೂ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಹಲವು ಬಾರಿ ಅಬಕಾರಿ ಇಲಾಖೆಗೆ ತಿಳಿಸಿದ್ರು, ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಆರೋಪಿಸಿದ್ರು. ಅಬಕಾರಿ ಇಲಾಖೆ ಬರದೇ ಹೋದಲ್ಲಿ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದ್ರು. ಅಕ್ರಮ ಮದ್ಯ ಮಾರಾಟದಿಂದ ಕುಟುಂಬದ ಮಹಿಳೆಯರ ಮೇಲೆ ಹಲ್ಲೆ ಮಾಡುತ್ತಾರೆ. ಹಣ ಕೊಡದೆ ಹೋದರೆ ಸಾಮಾನುಗಳನ್ನ ತೆಗೆದುಕೊಂಡು ಹೋಗಿ ಮಾರುತ್ತಾರೆ. ಮಹಿಳೆಯರ ಮೇಲೆ ಹಲ್ಲೆ ಮಾಡುತ್ತಾರೆ. ಆದ್ದರಿಂದ ಅಬಕಾರಿ ಇಲಾಖೆ ಅಧಿಕಾರಿಗಳು ಬೋಸದೇವರಹಟ್ಟಿ ಗ್ರಾಮದ ಮದ್ಯಪಾನ ನಿಷೇಧ ಮಾಡಬೇಕು ಎಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಯರಿಸ್ವಾಮಿ ಪ್ರಭು, ಬೊಮ್ಮಸ ಮಂಜುನಾಥ್, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ನಾಗರಾಜ್, ದಂಡಯ್ಯ, ಬೋರೇಶ್, ಧನಂಜಯ್, ವಿರೂಪಾಕ್ಷಿ, ಬೋಸದೇವರಹಟ್ಟಿ ಗ್ರಾಮದ ಯುವಕರು ಉಪಸ್ಥಿತರಿದ್ದರು. ಹರೀಶ್, ಎನ್ಕೆಎಸ್ ಟಿವಿ4 ನ್ಯೂಸ್, ನಾಯಕನಹಟ್ಟಿ. ಮದ್ಯಪಾನ ನಿಷೇಧ, ಮದ್ಯಪಾನ ಮದ್ಯಪಾನ ಓಬಯ್ಯ ಅಂತಂದು ಪಟ್ಟಣ ಪಂಚಾಯತಿ ಸದಸ್ಯರು. ನಮ್ಮ ಬೋಸದೇವರಹಟ್ಟಿ ಗ್ರಾಮದಲ್ಲಿ ಭಾಳ ವರ್ಷಗಳಿಂದ ಅಕ್ರಮ ಮದ್ಯ ಮಾರಾಟ ಮಾಡ್ತಾಯಿದ್ದಾರೆ. ಯುವಕರು ಮತ್ತು ಭಾಳಷ್ಟು ಜನ ಬಡ ಕುಟುಂಬಗಳು ಇದಕ್ಕೆ ಬಲಿಯಾಗಿ, ಹಾಗೆ ರೀಸೆಂಟಾಗಿ ಇಲ್ಲಿಗೆ ಒಂದು 3-4 ದಿವಸ ಕೆಳಗೆ ಒಂದು ಹುಡುಗ ಕುಡಿದು ಕೇವಲ ಏನೋ ಒಂದು 30 ವರ್ಷ, ಅವನು ಕೂಡ ಮೃತಪಟ್ಟ. ಅದಕ್ಕಿಂತ ಇಂಚು ಒಂದು 4-5 ಜನ ಸತ್ತೋದು. ಹಾಗಾಗಿ ಭಾಳಷ್ಟು ವರ್ಷಗಳಿಂದ ನಾವು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು, ಇದ್ರ ಬಗ್ಗೆ ಅವರು ನಮಗೇನು ಕ್ರಮ ಕೈಗೊಳ್ಳಲಿಲ್ಲ. ಹಾಗಾಗಿ ಊರಿನ ಎಲ್ಲ ಪ್ರಮುಖರು, ಹಿರಿಯರು, ಹೆಣ್ಣುಮಕ್ಕಳು ಮತ್ತು ಮಹಿಳಾ ಸಂಘದವರು ಎಲ್ಲ ಸೇರಿ ಇದಕ್ಕೊಂದು ಸೂಕ್ತವಾದ ಪರಿಹಾರ ಕಂಡುಕೊಳ್ಬೇಕಂತಂದು ಇಡೀ ಊರನ್ನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ವಿ. ಹಾಗಾಗಿ ಇದಕ್ಕೆ ನಮ್ಗೆ ಸಹಕರಿಸಿ ಮದ್ಯಪಾನವನ್ನು ನಿಷೇಧಿಸಬೇಕೆಂದು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಅಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. DC ವರೆಗೂ ಪಾದಯಾತ್ರೆ ಮಾಡಿ ಈ ಒಂದು ನಮ್ಮ ಊರಿಗೆ ಒಳ್ಳೆಯದಾಗಬೇಕಂತಂದು ನಾವು ಇದು ಮಾಡ್ತೀವಿ. ಸಮಾಜ ಸುಧಾರಕ ನಮ್ಮ ಬೋಸದೇವರಹಟ್ಟಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಿದ್ದು, ಅನೇಕ ಬಡತನ, ದರಿದ್ರತನ ಮತ್ತು ಅನಾರೋಗ್ಯದಿಂದ ನಷ್ಟ ಆಗ್ತಾ ಇದೆ. ನಮ್ಮ ಗ್ರಾಮದ ಮುಖಂಡರು ಎಲ್ಲರೂ ಸೇರಿ ಒಂದು ಉತ್ತಮವಾದ ತೀರ್ಮಾನ ಮಾಡಿಕೊಂಡಿದ್ದು ಭಾಳ ಸಂತೋಷಕರವಾದ ವಿಷಯ. ಅಕ್ರಮ ಮದ್ಯ ಮಾರಾಟ ಮಾಡುವವರು ಇದನ್ನು ತಿಳಿದುಕೊಂಡು ಅವರ ಅಕ್ರಮ ಮದ್ಯ ಮಾರಾಟ ಮಾಡೋದನ್ನು ನಿಲ್ಲಿಸಬೇಕು. ನಿಲ್ಲಿಸಲಿಲ್ಲ ಅಂದರೆ ನಾವು ಪಾದಯಾತ್ರದ ಮೂಲಕವಾಗಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಕೈಗೊಳ್ಬೇಕಂತೇಳಿ ನಾವು ಹೋರಾಟದ ಮೂಲಕವಾಗಿ ಮುಂಚೂಣಿಯಲ್ಲಿ ನಾವು ವಿಧವಾದಂಥ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧವಾಗಿದ್ದೇವೆ. ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ನಾಯಕನಹಟ್ಟಿ ಹೋಬಳಿ, ಈ ಒಂದು ಬೋಸದೇವರಹಟ್ಟಿ ಗ್ರಾಮದಲ್ಲಿ ಮದ್ಯಪಾನವನ್ನು ನಾವು ನಿಷೇಧ ಮಾಡಬೇಕು ಅಂತ ಈ ಊರಿನ ಮುಖಂಡರು ಮತ್ತು ಗ್ರಾಮಸ್ಥರು ಹಾಗೂ ಮಹಿಳೆಯರು ಕೂಡ ಈ ಒಂದು 28/4/2024 ಎಲ್ಲ ಊರಿನಲ್ಲಿ ಬೀದಿಗಳಲ್ಲಿ ಕೂಡ ಅವರಿಗೆಲ್ಲ ಮಾಹಿತಿ ಕೂಡ ನಾವು ನೀಡಿದ್ವಿ. ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಮದ್ಯಪಾನವನ್ನು ನಾವು ನಿಷೇಧ ಮಾಡಬೇಕು ಅಂತ ಒಂದು ಹೋರಾಟ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಈ ಒಂದು ಮದ್ಯಪಾನವನ್ನು ನಾವು ನಿಷೇಧ ಮಾಡಬೇಕು ಅಂತ ಈ ಒಂದು ಅಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಬೇಕು ಅಂತ ನಿನ್ನೆ ಹೋಗಿದ್ವಿ. ಈ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ ಕಾರಣ ನಿನ್ನೆ ಸಬ್ ಇನ್ಸ್ಪೆಕ್ಟರ್ ಇಲ್ಲದಿರೋ ಕಾರಣ ಈ ಒಂದು ನಾಳೆ ಬಿಟ್ಟು ಅಂದರೆ ಮಂಗಳವಾರ ಬರ್ರಿ ಅಂತವರು ಮಾಹಿತಿ ಕೂಡ ಹೇಳಿದ್ದಾರೆ. ಈ ಒಂದು ಪೂರ್ವ ಸಭೆಯನ್ನು ಮತ್ತು ಶಾಂತಿ ಸಭೆಯನ್ನು ಮಾಡಿ ಈ ಒಂದು ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿಕೊಡ್ತೀವಿ.